ಈ ಸುದ್ದಿ ಇದೆಯಲ್ಲ, ಇದು ನಿಮಗೆ ಹೇಗೆ ಅನ್ನಿಸ್ಬಹುದು? ನನಗೆ ಅನಿಸೋದನ್ನು ಹೇಳ್ತಾ ಇದ್ದೀನಿ. ಈಗ ನಿಮಗೆ ದರೋಡೆ, ಕೊಲೆ, ಸುಲಿಗೆ ಆದಾಗ ಎಷ್ಟು ಕೊತ ಅಂತ ಕುದಿಬಹುದು, ಅಥವಾ ಅಸಹ್ಯ ಅನ್ನಿಸ್ಬೋದು, ಅದು ಬೇಜಾರಾಗ್ಬೋದು, ಅಸಹಾಯಕತೆ ಅನ್ನಿಸ್ಬೋದಲ್ಲ, ಅದಕ್ಕೆ ಸಮಾನ ಅಂತ ಅನಿಸುತ್ತೆ. ದೇವರ ಹೆಸರಲ್ಲಿ ನೀವು ಏನು ಮಾಡ್ತಿದ್ದೀರಾ ಅನ್ನೋದಕ್ಕೆ ನೀವು ಈ ಸುದ್ದಿನ ಬಹಳ ಗಂಭೀರವಾಗಿ ಪರಿಗಣಿಸಿ ನೋಡಬೇಕು. ದಟ್ ಇಸ್ ದ ನ್ಯೂಸ್. ಲೆಟ್ಸ್ ಗೋ ಹೆಡ್. ಅಯೋಧ್ಯೆ ವಧೆಯಿಲ್ಲದ ಜಾಗ, ಮರ್ಯಾದಾ ಪುರುಷೋತ್ತಮ ರಾಮನ ಮಂದಿರ, ಅಲ್ಲಿ ದೇಣಿಗೆ ಕಾಣಿಕೆ ಹಗರಣ. ನೋಡಿ ಹೆಂಗಿದೆ ಸುದ್ದಿ. ಯಾರೂ ಕೂಡ ಊಹೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗದಂತ ಸ್ಫೋಟಕ ಸತ್ಯ ಹೇಳಿದೆ SIT ವರದಿ. ರಾಮ ಮಂದಿರದಲ್ಲಿ ಕಳ್ಳತನ, ಕಾಣಿಕೆ ಹಣದ ದುರ್ಬಳಕೆ, ದೇವಸ್ಥಾನದ ದೇಣಿಗೆ ನಿರ್ವಹಣೆಯಲ್ಲಿ ಭಯಂಕರ ಲೋಪ ಆಗಿದೆ ಅನ್ನುವ ಸತ್ಯಾಸತ್ಯತೆ ಈಗ ಕೇಳಿ ಬರ್ತಾ ಇದೆ. ಭದ್ರತಾ ವೈಫಲ್ಯಗಳಿರೋದನ್ನ ಪತ್ತೆ ಹಚ್ಚಿದೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. ರಾಮ ದೇವರ ದುಡ್ಡಿನ ಕಳ್ಳತನ, ಇದಕ್ಕೆ ಸಂಬಂಧಪಟ್ಟ ಹಾಗೆ UP CM ಯೋಗಿ ನಿಗಿ ತಪ್ಪು ಮಾಡಿದವರ ವಿರುದ್ಧ FIR ದಾಖಲಿಸಲಿದೆ SIT. ಹೌದು, ಅವರು ಡ್ಯೂಟಿ ಅವ್ರು ಮಾಡ್ತಾ ಇದ್ದಾರೆ. ವಿ ಶುಡ್ ಅಪ್ರಿಷಿಯೇಟ್ ಇಟ್. ಅದರ ಜೊತೆಗೆ ನೈತಿಕತೆ, ಭಕ್ತಿ, ಭಾವ, ಪುರಾಣ ಅಂತ ಭಾಷಣ ಬಿಗೀತಾ ಇದ್ರೆ ಹೆಂಗೋಯ್ತು? ಯಾರು ಮಾಡ್ಲಿಕ್ಕೆ ಸಾಧ್ಯ ಇದನ್ನೆಲ್ಲ? ಹೆಂಗಾಗಿರುತ್ತೆ? ರಾಮದೇವರ ದುಡ್ಡಿನ ಕಳ್ಳತನ, ಇದಕ್ಕೆ ಏನು ಹೇಳೋಣ ಹೇಳಿ? ರಾಮನ ಆದರ್ಶ ಅಲ್ವಾ? ಅಂದ್ರೆ ಸುಮ್ಮನೆ ರೀ, ನಾವೆಲ್ಲ ಎಷ್ಟು ಬೂಟಾಟಿಕೆ ಮಾಡ್ತೀವಿ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ. ಆಯ್ತು, FIR ದಾಖಲಿಸ್ಲಿ, ಮಾಡಬೇಕು ಅಂತ ಕೆಲಸ ಆಗದೆ ಹೋದ್ರೆ ಇನ್ನು ಹೇಗೆ? ಆದರೆ ಯಾವ ರೀತಿ ಮಾಡಿದ್ದಾರೆ ಇದನ್ನ ಅಂತ ನೀವು ನೋಡಿದ್ರೆ ನೀವು ಬೆಚ್ಚಿ ಬೀಳ್ತೀರಾ. ಜಸ್ಟ್ ಬಿ ಇಂಟೆನ್ಷನಲ್, ಉದ್ದೇಶಪೂರ್ವಕವಾಗಿ ಕೇಳಿಸ್ಕೊಳ್ಳಿ. ಹೆಂಗೆ ಮಾಡಿದ್ದಾರೆ ಅನ್ನೋದನ್ನು ನಿಮ್ಮ ಗ್ರಾಫಿಕ್ಸ್ ಮೂಲಕ ಹೇಳ್ತಾ ಹೋಗ್ತೀವಿ. ಕ್ಯಾಮ್ರಾ ಇದೆಯಲ್ಲ, CC ಕ್ಯಾಮ್ರಾ, ಆ ಕ್ಯಾಮ್ರಾನ ಮರೆಮಾಚೋದು, ಕ್ಯಾಮ್ರಾನ ಮರೆಮಾಚಿ ಕಳ್ಳತನ ಮಾಡೋದು. ರಾಮ ಅಂತ ಕಳ್ಳತನ ಮಾಡಿದ್ದಾರೆ. ಕ್ಯಾಮ್ರಾ ಮರೆಮಾಚಿ ರಾಮದೇವರ ದುಡ್ಡನ್ನು ಕಳ್ಳತನ ಮಾಡಿದ್ದಾರೆ. ಹಣ ಕೌಂಟ್ ಮಾಡುವಾಗ, ಎಣಿಕೆ ಮಾಡೋ ಸಮಯದಲ್ಲಿ CCTVಗೆ ಏನು ಮಾಡ್ತಾರೆ ಗೊತ್ತಾ? ಆ ಕ್ಯಾಮ್ರಾಗೆ ಪರದೆ ಹಾಕ್ತಾರೆ. ನಗೋ ವಿಚಾರ ಅಲ್ಲ ಇದು. ದುಃಖ ಪಡಬೇಕು, ಅಸಹ್ಯ ಅನಿಸುತ್ತೋ ಅಥವಾ ನಗಬೇಕು? ಯು ಪ್ಲೀಸ್ ಡಿಸೈಡ್. CCTVಗಳಿಗೆ ಅಡ್ಡಲಾಗಿ ನಿಂತು ಹಿಂಗೆ ಅಡ್ಡ ನಿಂತ್ಕೊಳ್ಳೋದು, ಯಾಕಂದರೆ ರೆಕಾರ್ಡ್ ಆಗಬಾರ್ದಲ್ಲ, ಅದು ರೆಕಾರ್ಡ್ ಆಗಬಾರ್ದಂತ ಅಂಥ ಒಂದು ನೀಚ ಕೆಲಸ, ಒಂದು ಕಂತ್ರಿ ಕೆಲಸ ಅಂತ ಹೇಳ್ತೀವಲ್ಲ ಆಡು ಭಾಷೆಯಲ್ಲಿ, ಅಂಥ ಕಂತ್ರಿ ಕೆಲಸ ಮಾಡಿರೋದು. ನಗದು ಎಣಿಕೆ ಕೋಣೆಯ CCTV ರೆಕಾರ್ಡಿಂಗ್ಗಳನ್ನೆಲ್ಲ ಏನು ಮಾಡ್ತಾರೆ? ಆಮೇಲೆ ಶಿಫ್ಟ್ ಡಿಲೀಟ್. ಕೇವಲ 45 ದಿನಗಳ ಹಳೆಯ ದೃಶ್ಯಾವಳಿಗಳು ಮಾತ್ರ ಲಭ್ಯ. ಅದನ್ನು ಬಿಟ್ಟು ಹಣ ಎಣಿಕೆ ಸಿಬ್ಬಂದಿ ಬರುವಾಗ ಹೋಗುವಾಗ ತಪಾಸಣೆ ಇರೋದಿಲ್ಲ. ನಿಯಮಿತ ಸಮವಸ್ತ್ರದ ಬದಲಿಗೆ ಸಾಮಾನ್ಯ ಬಟ್ಟೆಯಲ್ಲೇ ಎಂಟ್ರಿ ಕೊಡ್ತಾರೆ. ಕಾಮನ್ ಕ್ಲೋದಿಂಗಲ್ಲಿ ಸುಲಭವಾಗಿ ಹಣ ಸಾಗಿಸೋಕೆ ಆಡಳಿತ ಮಂಡಳಿಯೇ ದಾರಿ ಮಾಡಿಕೊಟ್ಟಿದೆ. ಹಾಗಾದರೆ ಯಾರನ್ರಿ ಪ್ರಶ್ನೆ ಮಾಡೋಣ ನಾವು? ದೇವರು ನಿಜ ರೀ, ಆದರೆ ನೀವು ನಿಮ್ಮ ಕರ್ತವ್ಯವನ್ನು ಮರೆತು ಈ ಬೂಟಾಟಿಕೆ ಪ್ರಾರ್ಥನೆ, ಬೂಟಾಟಿಕೆಯ ಈ ದೇವರು ಅಂತ ಹೇಳ್ಕೊಂಡು ಏನ್ರಿ ಸಾಧಿಸ್ತೀರಾ? ಅದಕ್ಕೆ ನಮ್ಮ ದೇಶದವರನ್ನು, ನಮ್ಮ ದೇಶದಲ್ಲಿ ಇಂಥ ಸಾಧು ಸಂತರ ನಾಡು ಅಂತ ಹೇಳ್ತೀವಿ ಅಲ್ವಾ? ಬೇರೆ ದೇಶಗಳು ಯಾಕೆ ತುಂಬ, ಅನೇಕ ವಿದೇಶಗಳು ಯಾಕೆ ಸಮೃದ್ಧಿಯಿಂದ ಇದ್ದಾವೆ? ಇಂಥ ಕೆಟ್ಟ ಆಲೋಚನೆಗಳಿರಲ್ಲ. ಹೇಳೋದೊಂದು ಮಾಡೋದೊಂದು ಮಾಡಲ್ಲ ಅಲ್ಲ? ಇದು ದೊಡ್ಡ ಅಸಹ್ಯ ಅಲ್ವೇನ್ರಿ? ಇದಕ್ಕಿಂತ ಗಲೀಜೇನಾದರೂ ಇದೆಯಾ? ಇದ್ದಾವೆ ಅನ್ಬೋದು. ಆದರೆ ರಾಮ ಮಂದಿರ ನಿರ್ಮಾಣ ಆದಾಗ ಎಷ್ಟರ ಮಟ್ಟಿಗೆ ದೊಡ್ಡ ಮಟ್ಟದಲ್ಲಿ ಸದ್ದಾಯಿತು, ಸುದ್ದಿ ಆಯಿತು. ರಾಮನ ಭಕ್ತರು ಅಷ್ಟೇ ಅಲ್ಲ, ಕೃಷ್ಣನ ಭಕ್ತರೆಲ್ಲ ಚಪ್ಪಾಳೆ ತಟ್ಟುವಂಗಿತ್ತು ಪರಿಸ್ಥಿತಿ. ಓಕೆ, ರಾಮನ ಲೆಕ್ಕ ಕೊಡಬೇಕಾದವ್ರು ಈ ಕೃಷ್ಣನ ಲೆಕ್ಕ ಕೊಡ್ತಾ ಇದ್ದಾರೆ. ಅಯೋಧ್ಯೆ ರಾಮ ಮಂದಿರದಲ್ಲಿ ಶಿಫಾರಸಿನ ಮೇರೆಗೆ ನೌಕರಿ ಭಾಗ್ಯ 35 ದೇಣಿಗೆ ಪೆಟ್ಟಿಗೆಗಳಿಂದ ಹಣ ತಂದು ಎಣಿಸುವ ಜವಾಬ್ದಾರಿ ಕೊಡಲಾಗಿತ್ತು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸಿಬ್ಬಂದಿಗೆ ಹಣ ಎಣಿಸುವ ಹೊಣೆಗಾರಿಕೆ ನೀಡಲಾಗಿತ್ತು. ವಾರಣಾಸಿಯ ಖಾಸಗಿ ಸಂಸ್ಥೆ ಮೂಲಕ ಸಿಬ್ಬಂದಿಯನ್ನ ನೇಮಿಸಿತ್ತು SBI, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ.
ರಾಮ ಮಂದಿರ ಟ್ರಸ್ಟ್ಗೆ ಆಪ್ತರಾದವರ ಶಿಫಾರಸಿನ ಮೇರೆಗೆ ನೇಮಕ ಮಾಡಲಾಗುತ್ತೆ. ಸೋದರ ಮಾವ ಲವಕುಶ್ಗೆ ಕೆಲಸ ಕೊಡಿಸಿದ್ದಂಥ ಟ್ರಸ್ಟಿ ಯಾರು ಅಂದರೆ ಅದು ಅನುಕೂಲ್ ಮಿಶ್ರಾ. ಅವ್ರಿಗೆ ಅನುಕೂಲ ಆಗೋದು ಮಾಡಿದ್ದಾರೆ. ದಿಸ್ ಇಸ್ ದ ನ್ಯೂಸ್. ಇದನ್ನ ಏನ್ರಿ ಹೇಳೋಣ, ಹಿಂಗೂ ಇರುತ್ತೆ ಹೀಗೂ ಉಂಟು ಅನ್ನೋದಕ್ಕೆ ಈ ಥರ ಸುದ್ದಿ. ಏನು ದೇವಸ್ಥಾನಗಳಲ್ಲಿ ಕಳ್ತನನೇ ಮಾಡಲ್ವಾ ಇವರಂತ ನಾಸ್ತಿಕರು ಯಾರೂ ಇರಲ್ಲ ನೋಡಿ. ಆಡಳಿತ ಮಂಡಳಿಯಿಂದನೇ ಇದಾಗಿದೆ ಅನ್ನೋ ಒಂದು ಆರೋಪ ಇದೆ ಈಗ SIT ಕೊಟ್ಟಿರೋ ಒಂದು ವರದಿಯ ಪ್ರಕಾರ. ಅವರಂತ ನಾಸ್ತಿಕರು ಯಾರೂ ಇರಲ್ಲ. ಅಟ್ಲೀಸ್ಟ್ ನಾಸ್ತಿಕರು ಅಂತ ಹೇಳ್ಕೊಳ್ಳುವವರಲ್ಲಾದರೂ ಕೂಡ ಒಂದು ಆಸ್ತಿಕತೆ ಭಾವನೆ ಇರ್ಬೋದು, ದೇವ್ರ ಬಗ್ಗೆ ಭಯ ಇರ್ಬೋದು. ಆದರೆ ಆಸ್ತಿಕರು ಅಂತ ಪೋಸ್ ಕೊಟ್ಕೊಂಡು ಇಂಥ ಕೆಲಸ ಮಾಡ್ತಾರಲ್ಲ, ಅವ್ರಿಗೇನು ಹೇಳ್ತೀರಾ? ಹೀಗಿದೆ, ಅದನ್ನು ಸುದ್ದಿ ಕೊಡೋ ನಮ್ಮ ಕೆಲಸ, ಹಾಗಾಗಿ ಮಾಡ್ತಾ ಇದ್ದೀವಿ ಅಲ್ಲ. ಅಂದರೆ ಇದನ್ನೆಲ್ಲ ಹೆಂಗೆ ನೋಡಬೇಕು? ಈಗ ಬರೀ ನಾವು ಹೇಳುವಾಗ ಬರೀ ದೇವ್ರ ಭಜನೆ ಮಾಡೋದ್ರ ಜೊತೆಗೆ ನಾವು ಹೆಂಗೆ ನಡ್ಕೊಳ್ತೀವಿ, ನಮ್ಮ ಭಾವನೆ ಹೆಂಗಿದೆ, ಅದೇನು ಎಷ್ಟು ಮುಗ್ಧ ಮನಸ್ಸುಗಳು ದುಡ್ಡು ಕೊಟ್ಟಿರ್ತವೆ, ಇವೆಲ್ಲ ಕಳ್ತನ ಆಗಿ ಹೋಗುತ್ತೆ ಅಂತ ಹೇಳಿದರೆ, ಅಯ್ಯೋ ರಾಮ ಎಲ್ಲಿದೆಯಪ್ಪ, ದೇವ್ರ ಮೇಲೆ ಯಾಕೆ ಆಸಕ್ತಿ ಕಳೆದುಕೊಳ್ತಾರೆ ಜನ ಅಂತ ಹೇಳಿದ್ರೆ, ಇಂತಹ ಹಲ್ಕ ಕೆಲಸಗಳಿಂದ, ಇಂತಹ ಕೆಟ್ಟ ಕೆಲಸಗಳಿಂದ, ಇಂತಹ ನೀಚ ಕೆಲಸಗಳಿಂದ. ದಟ್ಸ್ ಇಟ್. ಅದಕ್ಕೊಂದು ಯಾರನ್ರಿ ನಂಬ್ತಾರೆ ನೆಕ್ಸ್ಟು? ಆಡಳಿತ ಮಂಡಳಿನೇ ಹಾಗೆ ಅಂತ ಹೇಳಿದಾಗ ನಿಮಗೆ ಹೆಂಗೆ ಅನುಕೂಲ ಆಗ್ಬೇಕಾದ್ರೆ ಯಾರು ಹೇಳಿದ್ರಲ್ಲ, ಅನುಕೂಲ ಮಿಶ್ರಾ, ಹಾಗೆ. ದಿಸ್ ಇಸ್ ದ ನ್ಯೂಸ್. ಓಕೆ, ಯಾಕೆ ಇದು ಇಷ್ಟೊಂದು ಅಸಹ್ಯ ಅನ್ಸತ್ತೆ ಹೇಳಿ? ಅದು ಕೊಟ್ಟಿರೋ ಬಿಲ್ಡಪ್ ಹಿಂಗೆ ಅಲ್ವಾ? ಎಂಥ ಒಂದು ಶ್ರೇಷ್ಠವಾದಂಥ ಕೆಲಸವನ್ನು ಒಂದು ಏನು ಅರೆಕ್ಷಣದಲ್ಲಿ ಆ ಭಾವನೆ ಹೊರಟೋಗ್ಬಿಡುತ್ತಲ್ಲ. ಅದಕ್ಕೆ ಹೇಳೋದು ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ ಅಂಥೇಳಿ. ಹಾಗೆ ಇಷ್ಟು ವರ್ಷಗಳ ಕಾಲ ಅಯೋಧ್ಯೆ ರಾಮ ಮಂದಿರ ಅನ್ನೋ ವಿಚಾರ ಅದು ಇತ್ಯರ್ಥ ಆಗೋಕ್ಕೆ ದಶಕಗಳ ಕಾಲ, ಎಷ್ಟು ದಶಕಗಳು ಅಲ್ವಾ? ಬಾಬ್ರಿ ಮಸೀದಿ ಅಂತೆ. ಹಿಂಗಿರುವಾಗ ಮತ್ತೊಬ್ರಿಗೆ ಆಡ್ಕೊಳ್ಳೋಕೆ ಆಸ್ಪದ ಅಲ್ವೇನ್ರಿ ಇದು? ಅದೇನು ಕಡಿಮೆ ಏನು ಜಟಾಪಟಿ ನಡೀತಾ, ಎಷ್ಟು ಜೀವಗಳ ಬಲಿಯಾಗಿದ್ದಾವೆ ಗೊತ್ತಾ? ಹಾಗಾದರೆ ಆ ಪಾವಿತ್ರ್ಯವನ್ನು ಕಾಪಾಡುವಂಥ ಕೆಲಸ ಯಾರಿಗೆ ಬೇಕು? ಹಾಗಾಗಿ ನಮಿಸುವ ಕೈಗಳಿಗಿಂತ ದುಡಿಯುವ ಕೈಗಳು ಮೇಲು ಅಂತ ದೊಡ್ಡವರು ಹೇಳ್ತಾರೇನೋ ನೋಡಿ. ಇಂಥ ಟೈಮಲ್ಲಿ ಇಂತಹ ಗಾದೆಗಳೆಲ್ಲ ಪುಷ್ಟಿ ಪಡೆದುಕೊಂಡ್ಬಿಡುತ್ತವೆ. ದಿಸ್ ಇಸ್ ನಾಟ್ ಟು ಬಿ ಹ್ಯಾಪನ್ಡ್, ಬಟ್ ಅನ್ಫಾರ್ಚುನೇಟ್ಲಿ ಇಟ್ ಈಸ್ ಹ್ಯಾಪನ್ಡ್. ಇನ್ನು ಮುಂದೆ ಹಿಂಗಾಗದೇ ಇರೋಕ್ಕೆ ಏನು ಕ್ರಮ ಕೈಗೊಳ್ತೀರ ಕೈಗೊಳ್ಳಪ್ಪ ಅಂತ ಕೇಳ್ತಾ